ಕೇಜ್ರಿವಾಲ್ ಜಿ ನಾವು ಗಂಗಾ ಮಾತೆಯಲ್ಲಿ ಡುಬ್ಕಿ ಹೊಡೆಯೋದು ಅಂದರೆ ಮಿಂದೇಳುವ ರೀತಿಯಲ್ಲಿ ಸ್ವಚ್ಛ ಗಂಗೆಯನ್ನು ನಿರ್ಮಾಣ ಮಾಡಿದ್ದೀವಿ. ನೀವು 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಯಮುನೆಯನ್ನು ಶುದ್ಧೀಕರಣ ಮಾಡೋಕ್ಕಾಗಿಲ್ಲ. ಯಮುನೆಯಲ್ಲಿ ನೀವು ಮಿಂದೆದ್ದು ತೋರಿಸಿ ಅವಾಗ ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ದೆಹಲಿ ಚುನಾವಣೆಯಲ್ಲಿ ದೆಹಲಿಯ ಮುಖ್ಯಮಂತ್ರಿಯ ಗದ್ದುಗೆಯನ್ನು ಆಮ್ ಆದ್ಮಿ ಆಗಿರ್ತಕ್ಕಂತಹ ಕೇಜ್ರಿವಾಲ್ ಅವರು ಹಿಡಿತಾರ ಅಥವಾ ಭಾಜಪದ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರ? ಕಾಂಗ್ರೆಸ್ಸು ಅಲ್ಲಿ ತನ್ನ ಖಾತೆಯನ್ನು ಓಪನ್ ಮಾಡುತ್ತಾ ಅಥವಾ ಧೂಳಿಪಟವಾಗಿ ಹೊರಟೋಗುತ್ತಾ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ದೆಹಲಿಯ ಚುನಾವಣೆ. ಭಾರತದ ರಾಜಧಾನಿ, ಹಂಗಾಗಿ ಇಲ್ಲಿ ಒಂದು ರಾಜ್ಯ ಸರ್ಕಾರ ಇರುತ್ತೆ. ಆದರೆ ಅದಕ್ಕೆ ಅಪರಿಮಿತವಾದಂಥ ಅಧಿಕಾರ ಏನೂ ಇರೋದಿಲ್ಲ. ಈಗ ಅಲ್ಲಿ ಚುನಾವಣೆ ಬಂದಿದೆ. ಯಾಕೆ ಅಂತೇಳಿದ್ರೆ ಕಳೆದ ಒಂದು 25-30 ವರ್ಷಗಳ ಕಾಲ ಏನು ನೋಡುವಾಗ ಅಲ್ಲಿ ಭಾಜಪ ಎಲ್ಲೂ ಅಧಿಕಾರಕ್ಕೆ ಬಂದೇ ಇಲ್ಲ. ಮೊಟ್ಟ ಮೊದಲನೇದಾಗಿ ಶೀಲಾ ದೀಕ್ಷಿತ್ ಅವರ ಅಧಿಕಾರದ ನಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ಅವರು ಜನಲೋಕ್ಪಾಲ್ ಬಿಲ್ ಜಾರಿಗೆ ತೊಗೊಂಬರ್ಬೇಕು ಅಂತ ಇದು ಮಾಡ್ರಲ್ಲ, ಆವಾಗಿಂದ ಮುಖ್ಯಮಂತ್ರಿಯಾಗಿ ಅವರೇ ಇದ್ದಾರೆ. ಆದರೆ ಕಳೆದ ಬಾರಿ ಏನಾಗೋಯ್ತು ಅಂತೇಳಿದ್ರೆ ಅಬಕಾರಿ ಇದು ಒಂದು ಸ್ಕ್ಯಾಮ್ ಆಗುತ್ತೆ, ಲಿಕ್ಕರ್ ಲಾಬಿ ಅಂತ ಹೇಳ್ತಾರೆ. ಅದನ್ನು ಹಲವಾರು ಭ್ರಷ್ಟಾಚಾರಗಳು ಆಗಿರೋದುಂಟು, ಆದರೆ ಅವೆಲ್ಲವೂ ಯಾವುದು ಇಲ್ಲಿ ಗಣನೆಗೆ ಬರ್ತಾಯಿಲ್ಲ. ಯಾಕೆ ಅಂತೇಳಿದ್ರೆ ಚುನಾವಣೋತ್ತರ ಸಮೀಕ್ಷೆಗಳನ್ನು ಏನು ಮಾಡ್ತಾಯಿದ್ದಾರೆ, ಅಲ್ಲಿನ ಜನಾಭಿಪ್ರಾಯ ಯಾವ ರೀತಿಯಾಗಿದೆ ಅಂತೇಳಿದ್ರೆ ದೆಹಲಿಯ ಜನರ ಒಂದು ಮನಸ್ಥಿತಿಯನ್ನು ನೋಡ್ತಾ ಇದ್ದರೆ ಉಚಿತ ಭಾಗ್ಯಗಳಿಗೆ ಮೊರೆ ಹೋಗಿದ್ದಾರೆ ಅನ್ನೋವಂಥದ್ದು ಮುನ್ನೋಟಕ್ಕೆ ಬರ್ತಾ ಇರೋದು. ಭ್ರಷ್ಟಾಚಾರದ ವಿಷಯಗಳ ಬಗ್ಗೆ ಜನಗಳಿಗೆ ಪ್ರಶ್ನೆಯನ್ನು ಕೇಳಿದಾಗ ಅತಿ ಕೇವಲ 3-4% ಜನ ಮಾತ್ರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇನ್ನು ಮಿಕ್ಕಿದವರು ಅರವಿಂದ್ ಕೇಜ್ರಿವಾಲ್ ಅವರನ್ನು ಮುಖ್ಯಮಂತ್ರಿ ಅಂತ ಸ್ವೀಕಾರ ಮಾಡೋ ಮಟ್ಟದಲ್ಲಿದ್ದಾರೆ. ಅಂಥ ಒಂದು ಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಇವತ್ತು ದೆಹಲಿಯ ವಿಧಾನಸಭಾ ಚುನಾವಣೆ. ವಿಧಾನಸಭಾ ಚುನಾವಣೆಯಲ್ಲಿ 70 ಕ್ಷೇತ್ರಗಳು ಬರುತ್ತೆ. 1.5 ಕೋಟಿಗೂ ಮಿಗಿಲಾದಂತಹ ಜನಸಂಖ್ಯೆ ದೆಹಲಿಯಲ್ಲಿ ಇರತಕ್ಕಂಥದ್ದು. ಅದರಲ್ಲಿ ಸುಮಾರು 1,300ರಷ್ಟು ತೃತೀಯ ಲಿಂಗಿಯರಿದ್ದಾರೆ, ಒಂದು 75 ಲಕ್ಷದಷ್ಟು ಮಹಿಳೆಯರಿದ್ದಾರೆ, 85 ಲಕ್ಷದಕ್ಕಿಂತ ಮೀರಿದಂಥ ಪುರುಷ ಮತದಾರರು ಇರತಕ್ಕಂಥದ್ದು. ಅಂದರೆ 1.5 ಕೋಟಿಗೆ ಮತದಾರರು ಮಾತ್ರ ಇರ್ತಕ್ಕಂಥದ್ದು. ಜನಸಂಖ್ಯೆ ಜಾಸ್ತಿ ಇದೆ. ಬೇರೆ ಬೇರೆ ಕಡೆಯಿಂದ ಬಂದು ನೆಲೆಸಿರ್ತಕ್ಕಂಥವ್ರು, ಕೆಲಸದ ಮೇಲೆ ಬಂದಿರೋರು ಅಲ್ಲಿ ವೋಟ್ ಮಾಡಲ್ಲ. ಈ ಎಲ್ಲ ವಿಷಯ ಇರೋದ್ರಿಂದ ದೆಹಲಿಯಲ್ಲಿ ಇವತ್ತು ಬಹುಮುಖ್ಯವಾಗಿ ಕಾಡ್ತಾ ಇರೋವಂಥ ಪ್ರಶ್ನೆ ಮೂಲಭೂತ ಸೌಕರ್ಯಗಳು ಮತ್ತು ಅಕ್ರಮ ವಲಸಿಗರ ಒಂದು ಕಾಟ ತುಂಬ ಜಾಸ್ತಿ ಇದೆ. ಆದರೆ ಕೇಜ್ರಿವಾಲ್ ಅವರಿದ್ದಾರಲ್ಲ, ಇವರು ಒಂಥರ ಪೊಟ್ಟಿಗೆ ಸಿಗದೆ ಇರೋ ಮನುಷ್ಯ, ಗಾಳಿನ ಹಿಡಿಯೋಕ್ಕಾಗಲ್ವಲ್ಲ ಆ ರೀತಿಯಾದ ಮನುಷ್ಯ. ಈತ ಏನು ಹೇಳ್ಕೊಂಡು ಇವತ್ತು ತಿರುಗಾಡ್ತಾ ಇರೋದು, ಭಾಜಪ ಸರ್ಕಾರ ಏನಿದೆ ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ಕೊಂಡು ನಾನು ಅರೆಸ್ಟ್ ಮಾಡಿದ್ರು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರೋದು. ಈ ದೆಹಲಿಯಲ್ಲಿ 70 ಕ್ಷೇತ್ರಗಳಿದೆ. ಇವತ್ತು 68 ಕ್ಷೇತ್ರಗಳಲ್ಲಿ ಭಾಜಪ ಸ್ಪರ್ಧೆ ಮಾಡ್ತಾಯಿದೆ. AAP ಏನಿದೆ, ಆಮ್ ಆದ್ಮಿ ಪಾರ್ಟಿ, ಅವರು 70 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ಸು ಕೂಡ ಪರ್ಯಾಯವಾಗಿ ಸ್ಪರ್ಧೆಯನ್ನು ಮಾಡ್ತಾಯಿದೆ. ಆದರೆ ಇಂಡಿ ಮೈತ್ರಿಕೂಟ ಅಂತಿತ್ತಲ್ಲ, ಆ ಇಂಡಿ ಮೈತ್ರಿಕೂಟದಲ್ಲಿ ಸೀಟಿನ ಹಂಚಿಕೆಯ ವಿಚಾರಕ್ಕೆ ಕಾಂಗ್ರೆಸ್ಗೂ ಮತ್ತು ಆಮ್ ಆದ್ಮಿ ಪಾರ್ಟಿಗೂ ವಿವಾದ ಉಂಟಾಗಿ ಇವತ್ತು ಕಾಂಗ್ರೆಸ್ಸು ತಾನು ಕೂಡ ಸ್ಪರ್ಧೆಯಲ್ಲಿ ಇಳಿದಿರ್ತಕ್ಕಂಥದ್ದು. ಇದ್ರ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರಗಳಲ್ಲಿ ಭಾಗಿಯಾಗ್ತಾ ಬಂದರು. ಆದರೆ ಸ್ವಲ್ಪ ದಿನ ಮರೆಯಾದರು. ಇವಾಗ ಮತ್ತೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಬರಲಿಕ್ಕೆ, ಅವ್ರಿಗೆ ಅನಾರೋಗ್ಯದ ಕಾರಣ ಅಂತ. ಅದು ಹೇಗೂ ಇರಲಿ, ಒಟ್ಟು ಇವಾಗ ನಾಮಪತ್ರಗಳೆಲ್ಲ ಹಿಂಪಡೆದಿದ್ದಾಗಿದೆ. 699 ಸ್ಪರ್ಧಿಗಳು ಇವತ್ತು ಚುನಾವಣಾ ಕಣದಲ್ಲಿ ಇರ್ತಕ್ಕಂಥದ್ದು. BJP 68ರಲ್ಲಿ ಸ್ಪರ್ಧೆ ಮಾಡಿದೆ. ಇನ್ನೆರಡನ್ನು ಅವರ ಮಿತ್ರ ಪಕ್ಷವಾದಂತಹ ಲೋಕ ಜನಶಕ್ತಿ ಅಂತ ಯಾವುದೋ ಒಂದು ಪಕ್ಷ ಇದೆ, ಅವರಿಗೆ ಬಿಟ್ಕೊಟ್ಟಿದ್ದಾರೆ. ಈ 70 ಕ್ಷೇತ್ರಗಳಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 36. ಆಮೇಲೆ ಲೋಕಸಭೆಗೆ ಅಂದರೆ ಈಗ ಲೋಕಸಭೆಯಲ್ಲಿ 7 ಕ್ಷೇತ್ರಗಳ ಸಂಸದೀಯ ಕ್ಷೇತ್ರಗಳಲ್ಲಿ 7ಕ್ಕೆ 7 BJP ಗೆದ್ಕೊಂಡಿದೆ. ಹಂಗಾಗಿ ಇವತ್ತು ಅಲ್ಲಿರುವಂಥ ಸಾಂಸದರು ಏನಿದಾರಲ್ಲ ದೆಹಲಿಗೆ ಸಂಬಂಧಪಟ್ಟಂಗೆ 7 ಜನರು ಕೂಡ ಭಾಜಪದವರೇ ಇರ್ತಕ್ಕಂಥದ್ದು.
ಇನ್ನು ವಿಧಾನಸಭಾ ಚುನಾವಣೆಗೆ ಬರುವಾಗ ಬಿ ಜೆ ಪಿ ತುಂಬ ಕಮ್ಮಿ ನಂಬರ್ಸು 6-7 ಕ್ಷೇತ್ರಗಳಲ್ಲಿ ಅಷ್ಟೇ ಅಲ್ಲಿ ಬಿ ಜೆ ಪಿ ಶಾಸಕರು ಇರ್ತಕ್ಕಂಥದ್ದು. ಕಾಂಗ್ರೆಸ್ಸು 0 ಇದೆ. ಹಾಗಾಗಿ ಆಮ್ ಆದ್ಮಿ ಪಾರ್ಟಿನೇ ಅಲ್ಲಿ ಬಹುಮತದ ಸರ್ಕಾರವನ್ನು ನಡೆಸ್ಕೊಂಬಂದಿರೋದು ಕಳೆದ ಎರಡು ಬಾರಿಯಿಂದನೂ. ಈಗ ಏನಾಗಿದೆ ಅಂದರೆ ಅಲ್ಲಿನ ಜನರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ಯಾರಿಗೆ ಮತದಾನ ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇದನ್ನೇ ಒಂದು ಅಡ್ವಾಂಟೇಜಾಗಿ ತೊಗೊಂಡಿರೋಂಥ ಅರವಿಂದ್ ಕೇಜ್ರಿವಾಲ್ ಅವರು ಪುಂಖವಾಗಿ ಮಾತಾಡೋದಕ್ಕೆಲ್ಲ ಶುರು ಮಾಡಿ ಹಲವಾರು ಗೊಂದಲಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮತ್ತು ಹಿಂದೂಗಳ ಓಲೈಕೆಗೆ ಕೂಡ ಮುಂದಾಗಿದ್ದಾರೆ. ಒಂದು ಕಡೆ ಹಿಂದೂಗಳ ಓಲೈಕೆಗೆ ಮುಂದಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನೊಂದು ಕಡೆ ಹಿಂದೂಗಳಿಗೆ ಸಾಫ್ಟಾಗೆ ಹೊಟ್ಟೆಗೆ ಬರ್ಜಿಯನ್ನು ಹಾಕ್ತಾರೆ. ಆದರೆ ಅದು ನಮ್ಮ ಅಜ್ಞಾನದಲ್ಲಿ ಮುಳುಗೋಗಿರುವಂಥ ನಮ್ಮ ಹಿಂದೂಗಳಿಗೆ ಅದು ಕಾಣ್ತಾನೇ ಇಲ್ಲ. ಹೇಗೆ ಅಂತ ನಾನು ನಿಮಗೆ ವಿಶ್ಲೇಷಣೆಯನ್ನು ಮಾಡ್ತೀನಿ. ಇದೆಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಗಳು. ನಾವು ಕೂಡ ವಾರಾನ್ಗಟ್ಟಲೆ ಇದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಒಂದು ಉತ್ಸಾಹದಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ನೋಡಿ, ಯಾವಾಗ ಹರಿಯಾಣದಲ್ಲಿ ಚುನಾವಣೆ ನಡೆಯುತ್ತೋ ಆ ಹರಿಯಾಣದಲ್ಲಿ ಆಮ್ ಆದ್ಮಿ ಪಾರ್ಟಿ ಸೋತೋಗ್ಬಿಡುತ್ತೆ, ಕಾಂಗ್ರೆಸ್ ಪಾರ್ಟಿ ಸೋತೋಗುತ್ತೆ. ಆಗ ಅದ್ರ ಹಿಂದಿನದು ಏನು ಅನ್ನೋ ಶಕ್ತಿ ಏನು ಅನ್ನೋದನ್ನು ನೋಡಿರ್ತಾರೆ ಅರವಿಂದ್ ಕೇಜ್ರಿವಾಲ್. ಅಲ್ಲೇನಾಗಿರುತ್ತೆ ಅಂದರೆ RSSನ ಸ್ವಯಂ ಸೇವಕರು ಪ್ರಚಾರವನ್ನು ಮಾಡಿರ್ತಾರೆ, ಮನೆಗೆ ತೆರಳಿ ನಾನಾ ವಿಧವಾದಂಥ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಆ ಟೈಮಲ್ಲಿ. ಅದಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವರು ಇಲ್ಲೊಂದು ತಂತ್ರವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಒಂದು ಲೆಟ್ರನ್ನು ಬರೆದುಬಿಡ್ತಾರೆ ಮೋಹನ್ ಭಾಗವತರಿಗೆ. ನಿಮ್ಮ ಭಾಜಪದ ನಾಯಕರು ಹಣವನ್ನು ಹಂಚ್ತಾ ಇದ್ದಾರೆ ಅಂತ. ಅಂದರೆ RSSನ ಎಳೆದು ತರಬೇಕು ಇದರಲ್ಲಿ ಅನ್ನೋದು ಅವ್ರ ವಿಚಾರ. RSS ಇವಾಗ ದೆಹಲಿ ಚುನಾವಣೆಯಲ್ಲೂ ಕೂಡ ಎಲ್ಲ ಕಡೆಗೆ ಮೀಟಿಂಗ್ಗಳನ್ನು ಮಾಡುತ್ತೆ. ಅಂದರೆ ಪನ್ನಾ ಪ್ರಮುಖ ಅಂತ ಮಾಡ್ತಾರೆ. ಅಂದರೆ ಒಂದೊಂದು ಪೇಜಲ್ಲಿ ಎಷ್ಟು ವೋಟರ್ಸ್ ಇರ್ತಾರೋ ಆ ಒಂದು ಬೂತ್ ಲೆವೆಲಲ್ಲಿ ತೆರಳ್ತಾರೆ ಸ್ವಯಂ ಸೇವಕರು. ತೆರಳಿ ಎಲ್ರಿಗೂ ಮನವರಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಇವ್ರಿಗೆ ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಮೋಹನ್ ಭಾಗವತರಿದ್ದಾರಲ್ಲ ಸರಸಂಚಾಲಕರು, ಅವ್ರಿಗೆ ಲೆಟ್ರ್ ಬರೆದ್ರು. ಆದರೆ ಅವರು ಅದಕ್ಕೆ ಎಷ್ಟು ಸ್ಪಂದನೆ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಲ್ಲ. ಆದರೆ ಮಾಧ್ಯಮಗಳ ಗಮನವನ್ನು ಸೆಳೀಬೇಕು. ಏನಾದರೂ ಮಾಡಿ ತನ್ಮುಖೇನ ಒಂದು ವಿವಾದವನ್ನು ಮಾಡಬೇಕು. RSS ಪ್ರಚಾರ ಮಾಡಬಾರ್ದು. RSS ಬಂದು ಎಲ್ಲಿ ಕೂಡ ಜನರಿಗೆ RSS ಹೋಗಿ ಏನು ಡೈರೆಕ್ಟಾಗಿ ಹೋಗ್ಬಿಟ್ಟು BJPಗೆ ಓಟ್ ಹಾಕಿ ಅಂತ ಎಲ್ಲೂ ಕೂಡ ಹೇಳಲ್ಲ. ಆದರೆ ಇಂತಿಂಥ ಸಮಸ್ಯೆಗಳು ನಿಮ್ಮ ಮುಂದೆ ಇದೆ, ಇದಕ್ಕೆ ಪರಿಹಾರ ಏನು, ಸೂಕ್ತವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಂತ ಜಾಗೃತಿ ಮೂಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಹೆಂಗಾದರೂ ಮಾಡಿ ತಡಿಬೇಕು ಅನ್ನೋದು. ಯಾಕೆಂದರೆ ಹರಿಯಾಣದಲ್ಲಿ ಸೋತೋಗಿದ್ರಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಇನ್ನೊಂದು ಮಾಡ್ತಾರೆ, ಹಿಂದೂಗಳನ್ನು ಓಲೈಕೆ ಮಾಡೋಕ್ಕೆ ಹೋಗ್ತಾರೆ. ಹೆಂಗೆ ಈಗ ಮುಲ್ಲಾ ಮೌಲ್ವಿಗಳಿಗೆ ಇವರು ಇದು ಸಂಬಳವನ್ನು ಕೊಡ್ತಾಯಿದ್ರು, ಗೌರವಧನವನ್ನು, ಅದೇ ರೀತಿ ತಸ್ತಿಗೆ ಕೊಡ್ತೀನಿ ಅಂತೇಳಿ ಹಿಂದೂ ಅರ್ಚಕರನ್ನು, ಗುರುದ್ವಾರದಲ್ಲಿರತಕ್ಕಂಥ ಪ್ರಮುಖರನ್ನು ಎಲ್ಲ ಓಲೈಕೆ ಮಾಡೋಂಥ ಕೆಲಸನೂ ನಡೀತು. ಇದಾದ ಮೇಲೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ರು, ಒಂದು ಲಿಕ್ಕರ್ ಲಾಬಿಗೆ ಸಂಬಂಧಪಟ್ಟಂಗೆ ದ ಅನ್ಬ್ರೇಕಬಲ್ ಡಾಕ್ಯುಮೆಂಟ್ರಿ ಅಂತ ಒಂದು ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ರಿಗೂ ಸಿಗುತ್ತೆ. ಅದ್ರ ಮುಖಾಂತರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಲಿಕ್ಕರ್ ಲಾಬಿ ನಡೀತಲ್ಲ, 2,500 ಕೋಟಿ ರೂಪಾಯಿ ಹಗರಣ. ಈಗಲೂ ಕೂಡ ತೆಲಂಗಾಣದ ಇವರಿದ್ದಾರೆ, ಒಬ್ಬರು KCR ಅವ್ರು ಇದ್ದಾರಲ್ಲ, ಅವರ ಒಬ್ಬರು ಕವಿತಾ ಅನ್ನೋರು ಈಗಲೂ ಕೂಡ ಜೈಲಲ್ಲೇ ಇದ್ದಾರೆ. ಅವರು 100 ಕೋಟಿ ಕಿಕ್ ಬ್ಯಾಕ್ ಕೊಟ್ಟಿರತಕ್ಕಂಥದ್ದು ಕೂಡ ಇವಾಗೆಲ್ಲ ಇರ್ತಕ್ಕಂಥದ್ದು. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಇವಾಗ ಬೇಲ್ ಮೇಲೆ ಅವ್ರು ಹೊರಗಡೆ ಇರ್ತಕ್ಕಂಥದ್ದು, ಮಧ್ಯಂತರ ಜಾಮೀನಲ್ಲಿ. ಅವರು ನಿರ್ದೋಷಿ ಅಂತ ಎಲ್ಲೂ ಕೂಡ ಕೋರ್ಟ್ಗಳು ಇನ್ನೂ ಹೇಳಿಲ್ಲ. ಅದಿನ್ನೂ ತನಿಖೆ ಹಂತದಲ್ಲಿದೆ. ಅಂದರೆ ವಿಚಾರಣೆ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಅದಕ್ಕೋಸ್ಕರ ಇವರೇನೆಂದರೆ ಜೈಲಿಗೆ ಹೋಗಿ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ. ಮಂತ್ರಿಗಳು ಮತ್ತು ಮನೀಶ್ ಸಿಸೋಡಿಯಾ ಇವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳ್ತಾರೆ ಅನ್ನೋಂಥ ವಿಚಾರದಲ್ಲಿ ತನಗೆಲ್ಲಿ ಕೂಡ ಮುಜುಗರ ಉಂಟಾಗಬಾರ್ದು ಅಂತ ಅದು ಅನ್ಬ್ರೇಕಬಲ್ ಡಾಕ್ಯುಮೆಂಟ್ರಿ ಅನ್ನೋದನ್ನು ಒಂದೊಂದು ಬಿಡುಗಡೆ ಮಾಡಿದ್ದಾರೆ. ಅದೊಂದು 20 ನಿಮಿಷ 30 ನಿಮಿಷ ಇರುವಂಥ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಇವ್ರೇನು ಹೇಳ್ತಾರೆ ಅಂದರೆ, ಇವರೆಲ್ಲಿಯೂ ಕೂಡ ತಪ್ಪು ಮಾಡೇ ಇಲ್ಲ, ಸುಸೂತ್ರವಾಗಿ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಅಂತ ಇವತ್ತು ತಮಗೆ ತಾವೇ ಬೆಂತಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಯಾರು ನೋಡಿದ್ರು ನಿಮಗೆ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ EDಯನ್ನು ಮತ್ತು CBIಯನ್ನು ದುರ್ಬಳಕೆ ಮಾಡಿದೆ ಅನ್ನೋ ರೀತಿಯಲ್ಲಿ ಅವರು ಇದನ್ನು ಪ್ರಚಾರ ಮಾಡ್ಕೊಂಡಿರೋದು. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಯೋಗಿ ಆದಿತ್ಯನಾಥ್ ಅವರು ಚುನಾವಣಾ ಪ್ರಚಾರದ ಕಣದಲ್ಲಿ ಇಳಿದ್ರೋ ಆವಾಗ ನೋಡಿ ಇನ್ನೂ ಒಂದಷ್ಟು ತಿಕ್ಕಾಟ ಶುರುವಾಯಿತು ಅಲ್ಲಿ. ಏನಂತ ಹೇಳಿದ್ರೆ,
ಯೋಗಿ ಆದಿತ್ಯನಾಥ್ ಅವರು ಒಂದೇ ಒಂದು ಉತ್ತರವನ್ನು ಕೊಡ್ತಾರೆ. ಚುನಾವಣದ ಒಂದು ವಾತಾವರಣನೇ ಚೇಂಜ್ ಆಗೋಯ್ತು ಅಲ್ಲಿ. ನೋಡಿ ಕೇಜ್ರಿವಾಲ್ ಜಿ, ನಾವು ಗಂಗಾ ಮಾತೆಯಲ್ಲಿ ಡುಬ್ಕಿ ಹೊಡೆಯೋದು ಅಂದರೆ ಮಿಂದೇಳುವ ರೀತಿಯಲ್ಲಿ ಸ್ವಚ್ಛ ಗಂಗೆಯನ್ನು ನಿರ್ಮಾಣ ಮಾಡಿದ್ದೀವಿ. ನೀವು 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಯಮುನೆಯನ್ನು ಶುದ್ಧೀಕರಣ ಮಾಡೋಕ್ಕಾಗಿಲ್ಲ. ಯಮುನೆಯಲ್ಲಿ ನೀವು ಮಿಂದೆದ್ದು ತೋರಿಸಿ ಅವಾಗ ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಯಮುನೆಯ ಶುದ್ಧೀಕರಣಕ್ಕೆ ನೀವೆಲ್ಲಿಯೂ ಕೂಡ ಗಮನ ಕೊಡಲಿಲ್ಲ ಅಂತ ಹೇಳುವಾಗ ಈಗ ಚುನಾವಣಾ ವಾತಾವರಣವೇ ಅಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಜನರಿಗೆ ಸ್ವಲ್ಪ ಅರಿವಾಗ್ತಾ ಇದೆ, ನಮ್ಮ ಮೂಲಭೂತ ಸೌಕರ್ಯಗಳಿಗೆ ಎಷ್ಟೆಲ್ಲ ಕೋಟಿ ರೂಪಾಯಿ ಬಂದ್ರೂ ಏನೂ ಆಗಿಲ್ಲ ಅಂತ ಹೇಳುವಂಥದ್ದು ಇವತ್ತು ಬಂದಿರತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಬಿಡಿ, ಕಾಂಗ್ರೆಸ್ಸು ತನ್ನ ಪ್ರಯತ್ನ ತಾನು ಮಾಡ್ತಾಯಿದೆ, ಅದರಲ್ಲಿ ಗೆಲುವಾಗುತ್ತೋ ಸೋಲಾಗುತ್ತೋ ಗೊತ್ತಿಲ್ಲ. ಆದರೆ 3 ರಾಜಕೀಯ ಪಕ್ಷಗಳು ಏನು ಹೊರತಾಗಿಲ್ಲ, ಎಲ್ಲರೂ ಕೂಡ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದ್ದಾರೆ. ಈಗ ಇಲ್ಲೊಂದು ವಿಚಾರ ಬರುತ್ತೆ, ಏನಂತ ಹೇಳಿದ್ರೆ, ಇಷ್ಟು ದಿನ ಭಾಜಪದವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟರೆ ರಾಜ್ಯ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರಲ್ಲಪ್ಪ, ನಿಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳ್ತಾ ಇದ್ರಲ್ಲಪ್ಪ, ಇವಾಗ ನೀವ್ಯಾಕೆ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡ್ತೀವಿ ಅಂತ ಕೆಲವರು ತಿವುದು ಮಾತಾಡ್ತಾರೆ. ಹೌದಪ್ಪ, ದೇಶ ಹಾಳಾಗೋಗುತ್ತೆ, ಸರಿ, ಹಂಗಂದರೆ ಎಲ್ಲ ರಾಜಕೀಯ ಪಕ್ಷಗಳು ನಿಂಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅಧಿಕಾರದ ಸೂತ್ರ ಹಿಡ್ಕೊಂಡು ದೇಶನ ಅವಸಾನದ ಅಂಚಿಗೆ ತೊಗೊಂಡೋಗಿ ಕೂರ್ತಾಯಿದ್ರೆ, BJP ಕೂಡ ಒಂದು ರಾಜಕೀಯ ಪಕ್ಷ ತಾನೇ, ತಾನು ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಂಥ ಅಪಹಪ್ಪಿ ಅದಕ್ಕೂ ಇರುತ್ತೆ ತಾನೇ, ಅದಕ್ಕೂ ಅದು ಒಂದು ಪ್ರಯತ್ನ ಮಾಡಿದೆ. ಆದರೆ ಅದರಿಂದ ಮುಂದೆ ಹೋಗಿ ಇನ್ನೂ 2-3 ವಿಷಯಗಳನ್ನು ಭಾಜಪ ಹೇಳಿರ್ತಕ್ಕಂಥದ್ದು ಸಂಕಲ್ಪ ಪತ್ರದಲ್ಲಿ. ಅಲ್ಲಿನ ಆಟೋ ಡ್ರೈವರ್ಗಳಿಗೆ ವಿಮೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರು ಉನ್ನತ ಶಿಕ್ಷಣಕ್ಕೆ ಹೋಗ್ತಾರಲ್ಲ, ನರ್ಸರಿಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಫ್ರೀ ಕೊಡ್ತಾರೆ. ಮತ್ತು ಯಾರು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾರೆ ಅವರಿಗೆ ಕೂಡ ಹಣವನ್ನು ಗ್ರ್ಯಾಂಟ್ ಮಾಡಿಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಆರೋಗ್ಯ ವಿಮೆಗಳು, ಈ ಥರ ಎಲ್ಲ ಅವ್ರದ್ದು ವಿಚಾರ ಇರ್ತಕ್ಕಂಥದ್ದು. ಅದು ಹೇಗೂ ಇರಲಿ, ಆದರೆ ಈ ಎಲ್ಲ ವಿಚಾರಗಳು ಪರಿಣಾಮವನ್ನು ಬೀರಿದ್ದು ನೋಡೋದಾದರೆ ಸಟ್ಟ ಬಜಾರ್ ಅಂತ ಹೇಳ್ತಾರೆ. ಅಂದರೆ ಇವತ್ತು ಚುನಾವಣೋತ್ತರ ಇದು ಸಮೀಕ್ಷೆಗಳು ಏನು ಹೇಳ್ತವೆ, ಅದು ಕೆಲವು ಚೇಂಜ್ ಆಗುತ್ತೆ, ಕೆಲವು ಪರಿಪೂರ್ಣವಾಗಿರೋದಿಲ್ಲ. ಅದಕ್ಕೆ ಯಾರು ಇವತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನು ಯಾರು ಕೂಡ ಇವತ್ತು ಬಹಿರಂಗ ಮಾಡೋಕ್ಕೆ ಹೋಗ್ತಾಯಿಲ್ಲ. ಆದರೆ ಎಲ್ಲರೂ ಒಂದು ಕಡೆಗೆ ಬೆರಳನ್ನು ಮಾಡಿ ನೋಡ್ತಾರೆ, ಅದು ಸಟ್ಟ ಬಜಾರ್. ಸಟ್ಟ ಬಜಾರ್ ಅವರು ಹೇಳ್ತಾ ಇರುವ ಪ್ರಕಾರ ಇವಾಗ ನೆಕ್ ಟು ನೆಕ್ ಫೈಟ್ ಇದೆ ಅಂತ. ಅಂದರೆ ಕಾಂಗ್ರೆಸ್ನವರೆಲ್ಲೂ ಗಣನೆಗೆ ತೊಗೊಂಡಿಲ್ಲ, ಆಮ್ ಆದ್ಮಿ ಪಾರ್ಟಿ ಮತ್ತು BJP ಇಬ್ಬರಿಗೂ ನೆಕ್ ಟು ನೆಕ್ ಫೈಟ್ ಇರ್ತಕ್ಕಂಥದ್ದು. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ದೆಹಲಿಯ ಜನರ ಒಂದು ಆಸಕ್ತಿ ಇದ್ರೂ ಕೂಡ ನಾನಾ ವಿಚಾರಗಳು ಈ ಒಂದು ಚುನಾವಣೆ ಮೇಲೆ ಪರಿಣಾಮ ಬೀರೋದ್ರಿಂದ ಆಮ್ ಆದ್ಮಿ ಪಾರ್ಟಿ ಕೂಡ ಸುಮ್ಮನೆ ಕೂತ್ಕೊಳ್ಳೋಂಗೆ ಇಲ್ಲ. ಅಷ್ಟು ಗೆಲುವು ಅಷ್ಟು ಸುಲಭವಾಗಿಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಸಟ್ಟಾ ಬಜಾರ್ ಹೇಳುವ ಪ್ರಕಾರ ಇವಾಗ 30ರಿಂದ 35-36 ಗಡಿಯನ್ನು BJP ದಾಟ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದೆಹಲಿ ಮತದಾರ ಯಾರಿಗೆ ಮತವನ್ನು ಹಾಕ್ತಾನೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತಾ, ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಬರುತ್ತಾ, ಪುನಃ ಅರವಿಂದ ಕೇಜ್ರಿವಾಲ್ ಅವರು ಇದಾಗ್ತಾರಾ ಅಂತ ಹೇಳ್ತಕ್ಕಂಥದ್ದು, BJP ಅಧಿಕಾರಾರೂಢವಾಗುತ್ತಾ ಅಂತ ಹೇಳ್ತಕ್ಕಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಒಂದು ನಗು ಬರುವಂಥ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಅರವಿಂದ ಕೇಜ್ರಿವಾಲ್ ಅವರು ಒಂದು ಹೊಸ ರಾಮಾಯಣವನ್ನೇ ಬರೆದುಬಿಟ್ರಪ್ಪ. ನಾವೆಲ್ಲೂ ಕೇಳಿಲ್ಲ ಆ ರಾಮಾಯಣನ. ಯಾಕೆಂದರೆ ರಾಮ, ಸೀತೆ, ಲಕ್ಷ್ಮಣ 3 ಜನನು ವನವಾಸಕ್ಕೆ ಹೋಗ್ತಾರೆ. ಪಿತೃವಾಕ್ಯದ ಪರಿಪಾಲನೆ ಮಾಡೋದಕ್ಕೋಸ್ಕರ ಹೋಗ್ತಾರೆ ರಾಮರು. ಅವರಿಂದ ಸೀತಾಮಾತೆನೂ ಹೊರಡ್ತಾರೆ, ಲಕ್ಷ್ಮಣರು ಹೊರಡ್ತಾರೆ. ಅವರು ಪರ್ಣಕುಟೀರದಲ್ಲಿ ಇದ್ದಾಗ ಏನು ಶೂರ್ಪನಖಿಯೊಂದಿಗೆ ವಿವಾದ ಆಗುತ್ತೆ. ಅದಕ್ಕೋಸ್ಕರ ರಾವಣ ಮತ್ತು ಮಾರೀಚರು ಇಬ್ಬರು ಬರ್ತಾರೆ. ಮಾರೀಚರು ಬಂದು ಇದು ಸ್ವರ್ಣ ಜಿಂಕೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೇಳ್ಪಟ್ಟಿರೋದು. ಆದರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ರಾವಣನೇ ಸ್ವರ್ಣ ಜಿಂಕೆಯಾಗಿ ಬಂದು ಸೀತಾಮಾತೆಯನ್ನು ಅಪಹರಣ ಮಾಡ್ದ ಅಂತ ಹೇಳಿ ಇವತ್ತು ನಗೆಪಾಟ್ಲಿಗೆ ಈಡಾಗಿರ್ತಕ್ಕಂಥದ್ದು. ಅಂದರೆ ಹಿಂದೂಗಳ ಒಂದು ಆಸ್ಥೆ ಏನಿದೆ, ನಂಬಿಕೆ ಏನಿದೆ, ಶ್ರದ್ಧೆ ಏನಿದೆ, ಅದಕ್ಕೆ ಘಾಸಿ ಮಾಡುವಂಥ ಕೆಲಸ ಅಲ್ವಾ ಇದು ಅಂತ ಹೇಳೋದು. ಅಂದರೆ ಇವಾಗ ನನಗೆ ಧರ್ಮಗ್ರಂಥಗಳ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಬಾರ್ದು, ಅಥವಾ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ಮಾತನಾಡಲಿಕ್ಕೆ ಹೋಗಬೇಕು. ಆದರೆ ಇಲ್ಲಿ ರಾಮಾಯಣವನ್ನು ತಂದು, ಅಂದರೆ ಇವತ್ತು ಯಾರು ಓದಕ್ಕೆ ಬರದೇ ಇದ್ದವರು ಕೂಡ ರಾಮಾಯಣವನ್ನು ಮಾತಾಡ್ತಾರೆ, ಅದ್ರ ಬಗ್ಗೆ ಅಷ್ಟೋ ಇಷ್ಟ ಆದರೂ ತಿಳ್ಕೊಂಡಿರ್ತಾರೆ. ಆದರೆ ರಾವಣನೇ ಸ್ವರ್ಣ ಜಿಂಕೆಯಾಗಿ ಬಂದು
ಸೀತಾಮಾತೆಯನ್ನು ಅಪಹರಣ ಮಾಡ್ಕೊಂಡೋದ ಅಂತ ಹೇಳುವಂಥ ಮಟ್ಟಿಗೆ ಮಾತನಾಡಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ನಗೆಪಾಟ್ಲಿಗೆ ಈಡಾಗಿರ್ತಕ್ಕಂಥದ್ದು. ಇನ್ನೂ ಒಂದು ವಿಚಾರ ಇಲ್ಲಿದೆ, ಏನಂತ ಹೇಳಿದ್ರೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸರ್ಕಾರಿ ಬಂಗಲೆಯನ್ನು ಕೊಟ್ಟಿರ್ತಾರಲ್ವ ಇರಲಿಕ್ಕೋಸ್ಕರ, ಅದನ್ನು ಶೀಶ್ ಮಹಲ್ ಅಂತ ಕರೀತಾರೆ. ಆ ಶೀಶ್ ಮಹಲ್ನ ವಿವಾದ ಇವತ್ತು ತಾರಕಕ್ಕೆ ಏರಿರ್ತಕ್ಕಂಥದ್ದು. ಏನು ವಿಷಯ ಅಂತ ಹೇಳಿದ್ರೆ ಅದರಲ್ಲಿ ಆ ಬಂಗಲೆಯನ್ನು ಒಂದು ರಿನೋವೇಟ್ ಮಾಡೋಕ್ಕೆ, ಅಂದರೆ ಅದನ್ನು ಸರಿಪಡಿಸ್ಲಿಕ್ಕೆ 7.8 ಕೋಟಿ ಉನ್ನತ ದರ್ಜೆಗೇರಿಸೋದಕ್ಕೆ 7.8 ಕೋಟಿ ರೂಪಾಯಿಗಳ ವೆಚ್ಚವನ್ನು ಮಾಡ್ತೀವಿ ಅಂತ ಹೇಳ್ದಂಥ ಅರವಿಂದ ಕೇಜ್ರಿವಾಲ್ ಅವರು ಅದನ್ನ ಇವಾಗ 70 ಕೋಟಿ ರೂಪಾಯಿಗಳವರೆಗೂ ಖರ್ಚು ಮಾಡಿದ್ದಾರೆ. ಅಂದರೆ ನಾನು ಆಮ್ ಆದ್ಮಿ, ನಾನು ವ್ಯಾಗನಾರ್ ಕಾರ್ನಲ್ಲಿ ಕೂತ್ಕೊಂಡು ಇದನ್ನು ನಡೆಸ್ತೀನಿ, ಅಂದರೆ ವಿಧಾನಸಭೆದು ಮೀಟಿಂಗ್ ನಡೆಸ್ತೀನಿ ಅಂತ ಹೇಳಿದಂಥ ಮನುಷ್ಯ ಇವತ್ತು ತಾನಿರ್ತಕ್ಕಂಥ ಬಂಗ್ಲೆಗೆ 70 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿದ್ದಾರೆ ಅಂತ ಹೇಳುವಂಥ ಆಪಾದನೆ ಇವತ್ತು ಬಂದಿರತಕ್ಕಂಥದ್ದು ಕೇಜ್ರಿವಾಲ್ ಅವ್ರಿಗೆ. ಇವರು ಹೇಗೆ ಆಮ್ ಆದ್ಮಿ ಆಗ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಇವತ್ತು ಎಲ್ಲರ ಮುಂದೆ ಇರತಕ್ಕಂಥದ್ದು. ಹಾಗಾಗಿ ದೆಹಲಿಯ ಚುನಾವಣೆ ಇನ್ನೇನು 5ನೇ ತಾರೀಕಿಗಿದೆ, 8ನೇ ತಾರೀಕು ಫಲಿತಾಂಶ ಬರುತ್ತೆ. ಆದರೆ ಇಂಥ ಎಲ್ಲ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಹೇಳುವಂಥ ವಿಷಯದಿಂದ ಈ ಸಂಚಿಕೆಯನ್ನು ಮಾಡಿರತಕ್ಕಂಥದ್ದು. ಆದರೆ ನಾವಿಲ್ಲಿ ಯಾರಿಗೆ ಸ್ಪಷ್ಟ ಬಹುಮತ ಬರುತ್ತೆ, ಯಾವ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳಲ್ಲ. ಒಂದು ಚುನಾವಣೆ ಅಂದರೆ ಅದ್ರ ಹಿಂದೆಗಡೆ ಎಷ್ಟೆಲ್ಲ ತಯಾರಿ ಇರುತ್ತೆ, ಯಾವ್ಯಾವ ಪಕ್ಷಗಳು ಏನೇನು ಆಮಿಷವನ್ನು ಕೊಡ್ತವೆ, ಯಾವ ರೀತಿಯಾದಂಥ ಬಾಣಗಳು ಬತ್ತಳಿಕೆಯಿಂದ ಹೊರಬರ್ತವೆ ಅನ್ನೋವಂಥದ್ದು ನಮ್ಮಂಥ ಜನಸಾಮಾನ್ಯರಿಗೆ ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ದೆಹಲಿ ಚುನಾವಣೆಯಲ್ಲಿ ದೆಹಲಿಯ ಮುಖ್ಯಮಂತ್ರಿಯ ಗದ್ದುಗೆಯನ್ನು ಆಮ್ ಆದ್ಮಿ ಆಗಿರ್ತಕ್ಕಂತಹ ಕೇಜ್ರಿವಾಲ್ ಅವರು ಹಿಡಿತಾರ, ಅಥವಾ ಭಾಜಪದ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರ, ಕಾಂಗ್ರೆಸ್ಸು ಅಲ್ಲಿ ತನ್ನ ಖಾತೆಯನ್ನು ಓಪನ್ ಮಾಡುತ್ತಾ ಅಥವಾ ಧೂಳಿಪಟವಾಗಿ ಹೊರಟೋಗುತ್ತಾ ದೆಹಲಿ ಚುನಾವಣೆಯಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಇಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.